ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಮತ್ತು KR ಕ್ಷೇತ್ರದ ಕನ್ನಡಿಗರಿಗೆ ಮತ್ತು ಇಲ್ಲಿ ವಾಸವಾಗಿರುವಂತಹ ದಲಿತರು, ಹಿಂದುಳಿದ ವರ್ಗದವರು, ಮುಸಲ್ಮಾನರು, ಹಿಂದೂಗಳು ಎಲ್ಲರೂ ಸಹ ಬಡವರಿದ್ದೀರಿ ಸ್ವಾಮಿ. ಬಹಳಷ್ಟು ಜನ ಬಡವರಿದ್ದಾರೆ, ಲಕ್ಷ ಗಟ್ಟಲೆ ಸಿಗ್ತಾರೆ ಬಡವರಿಲ್ಲಿ. ಅಂಥವರಿಗೆ ನೀವು ಮನೆ ಕೊಡಬೇಕು. ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಬೀದಿ ಹೋರಾಟವನ್ನು ಮಾಡಬೇಕಾಗುತ್ತೆ. ನಿಮ್ಮ ಮನೆಗೆ ಮುತ್ತಿಗೆ ಹಾಕಬೇಕಾಗುತ್ತೆ, ವಿಧಾನಸೌಧ ಮುತ್ತಿಗೆ ಹಾಕಬೇಕಾಗುತ್ತೆ. ಇದು ಎಚ್ಚರಿಕೆಯ ಗಂಟೆ ಅಂತ ಹೇಳಿ ತಿಳ್ಕೋಬೇಕು ನೀವು. ಇಲ್ಲಿ KR ಅಲ್ಲಿ ಇವತ್ತಿಗೂ ಸಹ ಗುಡಿಸಲಿರುವಂಥವರು ಲಕ್ಷ ಗಟ್ಟಲೆ ಇದ್ದಾರೆ. ಯಾರೋ ಬದುಕನ್ನು ಕಟ್ಕೊಳ್ಳಿಕ್ಕೆ ಯಾರೋ ವಲಸಿಗರ ಬಂದು ಸರ್ಕಾರಿ ಜಾಗದಲ್ಲಿ ಗುಡಿಸ್ಲಾಕು ಅಂತ ಯಾರಪ್ಪ ಹೇಳಿದ್ರು? KC ವೇಣುಗೋಪಾಲ್ಗೂ ಇದಕ್ಕೂ ಸಂಬಂಧ ಏನಿದೆ? ನಿಮ್ಮ ಪಕ್ಷದ ಮುಖಂಡರು ಇರ್ಬೋದು, ನಿಮ್ಮ ಪಕ್ಷದ ಉಸ್ತುವಾರಿ ಇರ್ಬೋದು, ಆದರೆ ಅದು ನಿಮ್ಮ ಪಕ್ಷಕ್ಕೆ ಸೀಮಿತ. ಕನ್ನಡಿಗರ ತಂಟೆಗೆ ಬರಬಾರ್ದು. ಕನ್ನಡಿಗರ ತೆರಿಗೆ ಹಣದಲ್ಲಿ ಕಟ್ಟಿರುವಂತ ಒಂದು ಈ ಅಪಾರ್ಟ್ಮೆಂಟ್ ಕನ್ನಡಿಗರಿಗೆ ದಕ್ಕಬೇಕು. ಇದು ನೇರವಾಗಿ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಕನ್ನಡಿಗರಿಗೆ ಬಿಟ್ಟು ಯಾವುದೇ ಅನ್ಯ ಭಾಷಿಕರಿಗೆ, ವಲಸೆ ಬಂದಂಥವ್ರಿಗೆ ಇದು ದಕ್ಕಲಿಕ್ಕೆ ನಮ್ಮ ರಾಜ್ಯದಲ್ಲಿರುವಂಥ ಕನ್ನಡ ಪರ ಹೋರಾಟಗಾರರು ಮತ್ತು ಇವತ್ತೇನು ವಿರೋಧ ಪಕ್ಷ ಏನ್ರಿ ಮಾಡ್ತಾ ಇದ್ದೀರಿ? ವಿರೋಧ ಪಕ್ಷ, ಆಡಳಿತ ಪಕ್ಷ ಏನ್ ಮಾಡೋದು ನೋಡ್ಕೊಂಡು ಕುತ್ಕೊಂಡಿದ್ದೀರ? ನಾಚಿಕೆ ಆಗಲ್ವಾ? ಬೀದಿಗಿಳಿದು ಹೋರಾಟ ಮಾಡುವಂತಹ ಜವಾಬ್ದಾರಿ ನಿಮ್ಗಿಲ್ವಾ? ಇವತ್ತು ಸಾವಿರಾರು ಕೋಟಿ ಲೂಟಿ ಆಗ್ತಾ ಇದೆ. ಇದರಲ್ಲಿ ಎಷ್ಟು ಅಕ್ರಮ ನಡೆದಿದೆ? ಸಾವಿರಾರು ಕೋಟಿ ಅಕ್ರಮ ನಡೆದೋಗಿದೆ. ಇವತ್ತು ನೋಡಿ ಆ ಬಿಲ್ಡಿಂಗ್ ಅಲ್ಲಿ ಎಷ್ಟು ಒಂದು ಸ್ವಲ್ಪ ಜೂಮ್ ಮಾಡಿ ತೋರಿಸಿ, ಅದು ಆ ಕಂಬಿ ಎಲ್ಲಾನು ತುಕ್ಕಿಡ್ದೋಗಿದೆ. ಸುಮಾರು 3-4 ವರ್ಷಕ್ಕೂ ಹಳೇದಾಗೋಗಿದೆ ಅದು. ಅದರಲ್ಲಿ ಜನ ಬಂದಿದ್ರೆ ಇರ್ಲಿಕ್ಕೆ ಸಾಧ್ಯನಾ? ಬದುಕಲಿಕ್ಕೆ ಸಾಧ್ಯನಾ? ಆ ಅಪಾರ್ಟ್ಮೆಂಟ್ ಬಿದ್ದೋದ್ರೆ ಆ ಜೀವಗಳಿಗೆ ಬೆಲೆ ಇಲ್ವಾ? ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಅವ್ರ ಮೇಲೆ ಬಂದಿರೋ ಆರೋಪ ಯಾರೋ ಕೊಟ್ಬಿಡ್ತಾರಲ್ಲ. ಯಾರಪ್ಪನ ಮನೆ ಆಸ್ತಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮದೇನಾದ್ರು DK ಶಿವಕುಮಾರ್ ಅವ್ರದ್ದು ನಿಮ್ಮದು ಏನಾದ್ರು ಆಸ್ತಿ ಇದ್ರೆ, ನಿಮ್ಗೇನಾದ್ರು ಅವ್ರ ಮೇಲೆ ಅಷ್ಟು ಒಲವಿದ್ರೆ ನಿಮ್ಮ ಆಸ್ತಿಯಲ್ಲಿ ಕೊಡಿ. ನೀವು ದುಡ್ದಂತ ಆಸ್ತಿಯಲ್ಲಿ ಕೊಡಿ, ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕೊಡಿ. ಸರ್ಕಾರದ ಆಸ್ತಿಯನ್ನ ದಾರಿಯಲ್ಲಿ ಹೋಗೋವ್ರಿಗೆಲ್ಲ ದಾನ ಮಾಡ್ಲಿಕ್ಕೆ ನಿಮ್ಗೇನ್ರಿ ಅಧಿಕಾರ ಇದೆ? ಮೊದಲು ಕನ್ನಡಿಗರು, ನೀವು ಒಬ್ಬ ಕನ್ನಡದವರು, ನೀವು ಕರ್ನಾಟಕದಲ್ಲಿ ನೀವು ಅಧಿಕಾರವನ್ನು ವಹಿಸ್ಕೊಂಡಿದ್ದೀರಿ. ಕನ್ನಡಿಗರ ಹತ್ರ ಮತವನ್ನ ಭಿಕ್ಷೆ ಬೇಡಿದ್ದೀರಿ. ಕನ್ನಡಿಗರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದೀರಿ. ಇದೇನಾ ನೀವು ಕೊಡ್ತಾ ಇರುವಂತ ನ್ಯಾಯ? ನಿಮ್ಮನ್ನ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಈ ವಿರೋಧ ಪಕ್ಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ. ಒಂದು ಪ್ರತಿಭಟನೆ ಇಲ್ಲ, ಒಂದು ಹೋರಾಟ ಇಲ್ಲ. ಹಾಗಾಗಿ ಈ ಅಪಾರ್ಟ್ಮೆಂಟ್ ಅಲ್ಲಿ ಕನ್ನಡಿಗರು ಅಲ್ಲಿ ಕೋಗಿಲು ಬಳಿ ಅನಧಿಕೃತವಾಗಿ ಯಾರಿದ್ರು ಆ ಬಡಾವಣೆಯಲ್ಲಿ ಏನು ತೆರವು ಮಾಡಿದ್ದಾರೆ. ಕನ್ನಡಿಗರಿದ್ರೆ ಕನ್ನಡಿಗರಿಗೆ ಕೊಡಿ. ಉಳಿದ ಭಾಷಿಕರಿಗೆ ಯಾವುದೇ ಕಾರಣಕ್ಕೂ ಸಹ ನಿವೇಶನವನ್ನ, ಅಪಾರ್ಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊಡಬಾರ್ದು. ನೀವು ಯಾಕೆ ಕೊಡ್ತೀರಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಕೊಟ್ಟಿದ್ದೆ ಆದ್ರೆ ಕರವೇ ಸಿಂಹ ಸೈನ್ಯ ಈ ಹೋರಾಟವನ್ನ ಖಂಡಿತವಾಗ್ಲೂ ಸಾಮಾನ್ಯವಾಗಿ ತಗೊಳ್ಳೋದಿಲ್ಲ. ತುಂಬಾ ಗಂಭೀರವಾಗಿ ನಾವು ಈ ಪ್ರಕರಣವನ್ನ ತಗೊಂತೀವಿ, ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನ ಇಡೀ ರಾಜ್ಯಕ್ಕೆ ಮುಟ್ಟಬೇಕು. ಎಲ್ಲರೂ ಎಚ್ಚೆತ್ಕೋಬೇಕು. ಪ್ರತಿಯೊಂದು ಬಿಡ್ತಾ ಹೋದ್ರೆ ನಮ್ಮನ್ನ ಓಡಿಸುವಂತ ಕೆಲಸ ಆಗುತ್ತೆ. ಕನ್ನಡಿಗರನ್ನು ಕರ್ನಾಟಕ ಬಿಟ್ಟು ಓಡಿಸುವಂತ ಕಾಲ ಬಂದ್ರೂ ನಾವೇನು ಸಂಶಯ ಪಡಬೇಕಾಗಿಲ್ಲ. ಹಾಗಾಗಿ ಎಚ್ಚೆತ್ತುಕೊಳ್ಳಿ ಬಂಧುಗಳೇ.